ಇನ್ನು ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ನಾಳೆಯಿಂದ ಜನಾಂದೋಲನ ಹೋರಾಟಕ್ಕೆ ಮುಂದಾಗಿದ್ದಾರೆ. ದರ ಹೆಚ್ಚಳ ಮಾಡಿರುವಂತಹ ಸರ್ಕಾರದ ವಿರುದ್ಧ ನಾಳೆ ಸಿಎಂ ತವರು ಮೈಸೂರಿನಿಂದಲೇ ಬಿಜೆಪಿ ನಾಯಕರು ಗರ್ಜನೆ ಆರಂಭ ಮಾಡಲಿದ್ದಾರೆ. ಸಮರ ಬೆಲೆ ಏರಿಕೆ ವಿರುದ್ಧ ದೋಸ್ತಿ ರಣ ಕಹಳೆ ಮೊಳಗಿಸಿದೆ. ಮೊನ್ನೆಯಷ್ಟೇ ಅಹೋರಾತ್ರಿ ಧರಣಿ ನಡೆಸಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ರು. ಇದೀಗ ಎರಡನೇ ಹಂತದ ಹೋರಾಟಕ್ಕೆ ಧುಮುಕಲಿರುವ ಕೇಸರಿ ಪಡೆ ನಾಳೆಯಿಂದ ಜಿಲ್ಲೆಯಲ್ಲೂ ಜನಾಕ್ರೋಶ ಯಾತ್ರೆಗೆ ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಯುದ್ಧ ಆರಂಭ ಅಂತಾನೂ ಸಮರ ಸಾರಿದ್ದಾರೆ. ಇವತ್ತಿನಿಂದ ನನ್ನ ವಾರ್ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಖಂಡಿಸಿ ದೋಸ್ತಿ ಸಮರ. ನಾಳೆಯಿಂದ ಜಿಲ್ಲೆಯಲ್ಲೂ ಜನಾಕ್ರೋಶದ ಯಾತ್ರೆ. ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ನಾಳೆಯಿಂದ ಎರಡನೇ ಹಂತದ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ನಾಳೆ ಮೈಸೂರಿನಿಂದ ಜನಾಕ್ರೋಶ ಯಾತ್ರೆ ಆರಂಭ ಆಗಲಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ. ಮುಂದೆ ಜಿಲ್ಲೆಯಲ್ಲೂ ಜನಾಕ್ರೋಶ ಯಾತ್ರೆ ನಡೆಯಲಿದೆ. 16 ದಿನಗಳ ಕಾಲ ರಾಜ್ಯವ್ಯಾಪಿ ಹೋರಾಟಕ್ಕೆ ಬಿಜೆಪಿ ನಿರ್ಧರಿಸಿದೆ. ನಾಳೆಯಿಂದ ಈ ಭ್ರಷ್ಟ ಜನವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಬೆಲೆ ಏರಿಕೆ ಮತ್ತು 4% ಮುಸಲ್ಮಾನರಿಗೆ ಮೀಸಲಾತಿ, ದಲಿತರ ಹಣವನ್ನ ಲೂಟಿ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ, ಇದನ್ನ ಪ್ರತಿಭಟಿಸಿ 7ನೇ ತಾರೀಕಿಂದ ಈ ತಿಂಗಳು 7ನೇ ತಾರೀಕಿಂದ ಸುಮಾರು 16 ದಿನಗಳ ಕಾಲ ಇಡೀ ರಾಜ್ಯವ್ಯಾಪಿ ಈ ಬೆಲೆ ಏರಿಕೆ, ಮುಸ್ಲಿಮರ ಓಲೈಕೆ ವಿರುದ್ಧವಾಗಿ ಒಂದು ಜನಾಂದೋಲನವನ್ನ ಮಾಡ್ತಾ ಇದ್ದೀರಿ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಲಾರಿ ಮುಷ್ಕರಕ್ಕೆ ಮುಂದಾಗಿರುವ ಲಾರಿ ಚಾಲಕರಿಗೆ ಡಿಸಿಎಂ ಡಿಕೆಶಿ ಸಲಹೆ ಕೊಟ್ಟರು. ರಾಜಕೀಯ ಮಾಡೋಕೆ ಹೋಗಬೇಡಿ, ಪ್ರತಿಭಟನೆ ಕೈಬಿಡಿ ಅಂದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಕೆ ಆಗಿತ್ತಲ್ಲ, ಅವತ್ತು ಯಾಕೆ ಮುಷ್ಕರ ಮಾಡಲಿಲ್ಲ? ಅವತ್ತು ಮಾಡಬಹುದು. ಈಗ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಲಾರಿ ಮಾಲೀಕರಿಗೆ, ರಾಜಕೀಯಕ್ಕೆ ಮಣಿಯಕ್ಕೆ ಹೋಗಬೇಡಿ. ನೀವು ಬದುಕು, ನೀವು ಸರ್ಕಾರ ಜೊತೆಗಿರಬೇಕು. ಮೊದಲಿಂದನೂ ನೀವು ಜಾಸ್ತಿ ಮಾಡಿದಾಗ ಸ್ಟ್ರೈಕ್ ಮಾಡ್ಕೊಂಡು ಬಂದಿದ್ರೆ ಹೋಗ್ಬೋದಾಯ್ತು. ಇದು ಸುಮ್ಮನೆ ಏನು ಫಲ ಆಗುವುದಿಲ್ಲ. ಮತ್ತೊಂದು ಕಡೆ ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ ವಿನೂತನ ಸಮರಕ್ಕೆ ಮುಂದಾಗಿದೆ. ಪೇ ಸಿಎಂ ಮೂಲಕ ಹಿಂದಿನ ಬಿಜೆಪಿ ಸರ್ಕಾರ ಉರುಳಿಸಿದ್ದ ಕಾಂಗ್ರೆಸ್ಗೆ ಶಾಕ್ ಕೊಡೋಕೆ ಮುಂದಾಗಿದ್ದಾರೆ. 40% ಮಾದರಿಯಲ್ಲೇ ಸರ್ಕಾರದ ವಿರುದ್ಧ ಸಮರ ಸಾರೋಕೆ ದಳಪತಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.